ಆ ತಾಯಿ ಇದ್ದಂಥ ಏಕೈಕ ಮಗನನ್ನ ಕಳ್ಕೊಂಡ್ರು. ಇನ್ನು ಪುತ್ರ ಶೋಕಂ ನಿರಂತರ ಅನ್ನುವಂತೆ ಅವರ ತಂದೆ ಕೂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಇನ್ನು ಆತನ ಪತ್ನಿ 5 ತಿಂಗಳ ಗರ್ಭಿಣಿ, ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರ ಭವಿಷ್ಯ ಮಂಕಾಗಿದೆ. ಇನ್ನು ಜಗತ್ತೇ ನೋಡಿದಂಥ ಅವರ ಕಂದ ನಾಳೆ ನಮ್ಮಪ್ಪ ಎಲ್ಲಿ ಅಂದರೆ ಯಾರು ಉತ್ತರ ಕೊಡ್ತಾರೆ? ನಾನು ಹೇಳ್ತಾ ಇರುವಂಥದ್ದು ರೇಣುಕಾ ಸ್ವಾಮಿಯ ಕುಟುಂಬದ ಕತೆ. ಯಾವ ರೀತಿ ಅವ್ರ ಮನೆ ಪರಿಸ್ಥಿತಿ ಇದೆ ಗೊತ್ತಾ? ನೋಡೋಣ ಬನ್ನಿ. ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿರೋ ನಟ ದರ್ಶನ್ ಇನ್ನು ನಿದ್ದೆ ಮಾಡೋದು ಅನುಮಾನವೇ ಆಗಿದೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಆರೋಪಿಯಾಗಿರೋ ಡೆವಿಲ್ ದರ್ಶನ್ ನಿನ್ನೆ ಅರೆಸ್ಟ್ ಆಗಿ ಖಾಕಿ ಕಸ್ಟಡಿಯಲ್ಲೇ ರಾತ್ರಿ ಕಳೆಯಬೇಕಾಗಿತ್ತು. ಸ್ವಲ್ಪ ಹೊತ್ತು ಮಲಗಿದ್ದ ದರ್ಶನ್ ದಿಢೀರನೆ ರಾತ್ರಿ ಎದ್ದು ಕೂತು ಚಿಂತೆಗೆ ಜಾರಿದ್ರು. ರಾತ್ರಿ ಪೂರ್ತಿ ಎಚ್ಚರವಿದ್ದ ದರ್ಶನ್ಗೆ ಮೈಕೈ ನೋವೆಂದು ಪೊಲೀಸರು ಡೋಲೋ 650 ಮಾತ್ರೆ ಧರಿಸಿಕೊಟ್ಟಿದ್ದಾರೆ. ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು 13 ಜನರಲ್ಲ 17 ಜನ ಅನ್ನೋದು ಗೊತ್ತಾಗಿದೆ. ಶೆಡ್ನಲ್ಲಿ ಸ್ಥಳ ಮಹಜರು ವೇಳೆ ಪವಿತ್ರ ಗೌಡ ಕಣ್ಣೀರು. ಕೊಲೆ ನಡೆದ ಸ್ಥಳ ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಯಿತು. ದರ್ಶನ್, ಪವಿತ್ರ ಗೌಡ ಆರೋಪಿಗಳನ್ನ ಕರೆತಂದು ಪಂಚನಾಮೆ ಮಾಡಲಾಯಿತು. ಶೆಡ್ನಲ್ಲಿ ಮಹಜರು ವೇಳೆ ಆರೋಪಿ ದರ್ಶನ್ ಎದುರೇ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾಳೆ. ಇತ್ತ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಟ ದರ್ಶನ್ ವಿರುದ್ಧ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಬೆಂಕಿ ಅಂತ ಮಾತುಗಳನ್ನಾಡಿದ್ದಾರೆ. ದರ್ಶನ್ ಫಿಲ್ಮ್ ಬ್ಯಾನ್ ಆಗ್ಬೇಕು, ಅವನ ಮಗನಿಗೆ ಇದೇ ಗತಿ ಬರಬೇಕು ಅಂತ ಕಿಡಿಕಾರಿದ್ರು. ಅದರಲ್ಲೂ ಆ ದರ್ಶನ್ ಅವ್ರದ್ದು ಫಿಲ್ಮ್ ಎಲ್ಲ ಬ್ಯಾನ್ ಮಾಡಬೇಕು, ಆತನ ಫಿಲ್ಮ್ ಇಂದಾನೆ ತೆಗಿಬೇಕು. ಯಾರು ಆತನ ಸಿನಿಮಾ ನೋಡಬಾರ್ದು, ಆತನಿಗೆ ದೊಡ್ಡ ಶಿಕ್ಷೆ ಆಗಬೇಕು. ನನ್ನ ಸೊಸೆಗೆ ಅನ್ಯಾಯ ಆಗಿದೆ, ಅವಳಿಗೊಂದು ಪರಿಹಾರ ಕೊಡಬೇಕು. ಒಬ್ಬ ನಟ ಬುದ್ಧಿವಂತನಾಗ ಬುದ್ಧಿ ಇದೆಯಾ ಅವನಿಗೆ? ಅವನೊಬ್ಬ ಮನುಷ್ಯನ, ಅವನ ಮಗನಿಗೂ ಇದೇ ಗತಿ ಬರ್ಬೇಕು ಅಂತ ನಾ ಕೇಳ್ಕೊಂತ ಇದೀನಿ ಸರ್. ಅವನ ಕುಟುಂಬಕ್ಕೆ ಇದೇ ತರ ಆಗ್ಬೇಕು. ಮೇನ್ ನೋಡಕ್ಕೆ ಈತ ನಾಟಕನಾದ್ರೂ ಒಳಗೆ ಅವನ ಹತ್ರ ಎಂತ ಕಂತ್ರಿ ಬುದ್ಧಿ ಇದೆ, ಎಂತ ಇದು. ಅವನ ಫಿಲ್ಮ್ ಬ್ಯಾನ್ ಮಾಡ್ಬೇಕು, ಅವನ ಪಿಕ್ಚರ್ ಯಾರು ನೋಡ್ಲು ಕೂಡುದು, ಅವನ ಫಿಲ್ಮ್ ಇಂಡಸ್ಟ್ರಿಯಿಂದಾನೆ ತೆಗ್ದಾಕ್ಬೇಕು ಸರ್ ಅವನನ್ನ. ದರ್ಶನ್ ವಿರುದ್ಧ ರೇಣುಕಾ ಸ್ವಾಮಿ ಪತ್ನಿ ಸಹನಾ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೊಡ್ಡ ನಟರೇ ಹೀಗೆ ಮಾಡಿದ್ರೆ ಹೇಗೆ? ಇವರೆಲ್ಲ ಮನುಷ್ಯರ ಗಂಡನಿಲ್ಲದೆ ನಾನು ಹೇಗೆ ಜೀವನ ಮಾಡೋದು ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಈ ದೊಡ್ಡ ನಟರಾಗ ಅವರೇ ಹೆಂಗ್ ಮಾಡಿದ್ರೆ ಹೆಂಗೆ? ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ, ಗಂಡ ಕಟ್ಕೊಂಡ್ ಹೆಂಗ್ ಜೀವನ ಮಾಡ್ಬೇಕು ಮುಂದೆ? ಅವ್ರ ಮನುಷ್ಯರೇನ್ರಿ, ಅವ್ರು ಹಿಂಗೆಲ್ಲ ಮಾಡ್ತಾರ? ಅವ್ರಿಗೆ ಹೆಂಡ್ರು ಮಕ್ಕಳು ಇಲ್ಲೇನ್ರಿ? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು. ರೇಣುಕಾ ಸ್ವಾಮಿ ತಂದೆ ಕೂಡ ಸೊಸೆ ಸ್ಥಿತಿ ಕಂಡು ಮರುಗಿದ್ದಾರೆ. ಪ್ರೀತಿಯಿಂದ ಅಥವಾ ಏನೋ ಫ್ಯಾಮಿಲಿಯಿಂದ ಮೆಸೇಜ್ ಹಾಕಿರ್ಬೋದು, ಆದರೆ ಅದನ್ನು ಕೊಲೆ ಮಾಡುವಂಥ ಘಟನೆ ನಮ್ಮ ಮಗ ಯಾವುದೂ ಮಾಡಿಲ್ಲ. ಕೊಲೆ ಮಾಡಿದ್ರಿಂದ ಅವ್ರಿಗೆ CBI ತಕ್ಷಣ ಎನ್ಕ್ವೈರಿ ಆದರೂ ತಪ್ಪಿಲ್ಲ. ನಮಗೆ ಮನೆತನದ ಮನುಷ್ಯನ ನಾಶ ಆಗ್ಬಿಟ್ಟೈತಿ. ನಮ್ಮ ಸಸ್ಯ ಸಣ್ಣಾಕಿ, ಆಕೆ ಜೀವನ 26 ವರ್ಷ, ಆಕೆ ಪ್ರೆಗ್ನೆಂಟು, 5 ತಿಂಗಳು ಪ್ರೆಗ್ನೆಂಟು. ಅವಳಿಗೆ ಏನು ಮಾಡೋಣ ನಾವು? ರೇಣುಕಾ ಸ್ವಾಮಿ ಕೊಲೆ ಖಂಡಿಸಿ ಚಿತ್ರದುರ್ಗದ ನೀಲಕಂಠ ದೇಗುಲದ ಬಳಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಮಾನವ ಸರಪಳಿ ನಿರ್ಮಿಸಿ ದರ್ಶನ್ ವಿರುದ್ಧ ಧಿಕ್ಕಾರಕ್ಕೋಗಿದ್ರು. ಇಷ್ಟೇ ಅಲ್ಲ, ದರ್ಶನ್ ಪೋಸ್ಟರ್ಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿದ್ರು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಚಿತ್ರದುರ್ಗದ ಹೆಚ್ಚುವರಿ ಜಿಲ್ಲಾಧಿಕಾರಿ ಕುಮಾರಸ್ವಾಮಿಯವರಿಗೆ ಮನವಿ ಸಲ್ಲಿಸಿದ್ರು. ಇವತ್ತು ದೊಣ್ಣೆ ಬಿರಿಯಾನಿ ಕೊಟ್ಟರು, ಬೆಳಿಗ್ಗೆ ಏನು ಕೊಡ್ತಾರೋ, ಎಷ್ಟು ಬೇಗ ಅವ್ರು ಹೊರಗೆ ಬಂದ್ಬಿಡ್ತಾರೋ ಅಂತ ಆತಂಕ ಇದೆ. ಹಂಗಾಗ್ಬಾರ್ದು. ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು. ಸದ್ಯ ಡಿ ಗ್ಯಾಂಗ್ ವಿರುದ್ಧ ಇದೀಗ ಒಂದೊಂದು ದಿಕ್ಕಿನಲ್ಲೂ ಆಕ್ರೋಶ ಮೊಳಗುತ್ತಿದೆ. ಈ ನಡುವೆ ದರ್ಶನ್ ರನ್ನ ಫಿಲ್ಮ್ನಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಶುರುವಾಗಿದೆ. ವಾಣಿಜ್ಯ ಮಂಡಳಿ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.